ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಾರಿ ಪ್ರದೀಪ್. ನಾವು ಒಂದು ಹೋಟ್ಲ್ ಬಂದಿದೀವಿ. ಅದು ಹೋಟ್ಲ್ ಹೆಸರು ಅಕ್ಕ ಮಹಾದೇವಿ ಟಿಫಿನ್ ಸೆಂಟರ್. ಇಲ್ಲಿ ನಾನು ಮತ್ತೆ ನಮ್ಮ ವಿಜಯ್ ಕುಮಾರ್ ಅಣ್ಣ ತಿಂಡಿ ತಿಂತಾ ಇದೀವಿ. ಕಾಣಿಸ್ತಾ ಇರೋದಲ್ಲ, ಯಾಕಂದ್ರೆ ನಿನ್ನೆ ರಾತ್ರಿನೂ ಪಾಪ ಮಲ್ಕೊಳಕ್ಕೆ ನಂಗೆ ತುಂಬಾ ಅನುಕೂಲ ಮಾಡ್ಕೊಟ್ರು. ತುಂಬಾ ಖುಷಿ ಆಯ್ತಣ್ಣ ನಿಮ್ಮನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಇವಾಗ ಅವ್ರ ದೇವಸ್ಥಾನ ಇದೆ, ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ನಾವು ಹೊರಡ್ತೀನಿ. ನೋಡ್ರಿ ಇವಾಗ ನಾವು ವಿಶ್ವ ಪರಿಸರ ದಿನ ಇರೋದ್ಗೆ ನಾವು ಗಿಡ ತಗೋತಾ ಇದೀವಿ. ಕೈ ಮರ ತಗೋತಾ ಇದೀನಿ. ನಿಮ್ಮ ಹತ್ರ ಯಾವ್ಯಾವ ಮರ ತೆಂಗಿನಕಾಯಿ, ಚಿಕ್ಕು, ಮಾವು, ಪೇರು, ಚತ್ತರಿ ಗಿಡ, ನೀರಣಿನ ಗಿಡ ಎಲ್ಲ ನೋಡ್ರಿ, ಇದು ಗುಲ್ಬರ್ಗ ಟು ಬಿಜಾಪುರ್ಗೆ ಹೋಗುವಾಗ ಸಿಂದಗಿ ಇನ್ನು 38 ಕಿಲೋಮೀಟರ್ ಇರುತ್ತೆ. ಜರಟ್ಗಿ ಒಂದು ಗ್ರಾಮ. ಇಲ್ಲಿ ತಗೋತಾ ಇದೀನಿ. ಈ ಜರಟ್ಗಿ ದೇವಸ್ಥಾನದ ಎದುರುಗಡೆ ಹಚ್ತೀನಿ ಈ ಮಾವಿನ ಮರ. ಬನ್ನಿ, ಇದನ್ನ ಹೆಸರು ವೀರೇಶ್ರೀ. ನೋಡ್ರಿ ಪಾಪ ನನ್ ಸೈಕಲ್ ನೋಡಿ ನೀವು ದೇಶ ಸಂಚಾರ ಮಾಡಿರಲ್ರಿ, ಅವ್ರ ಇದ್ರೇನಂತ ಕೇಳೋರಿ. ಹೋರಿ ನಾವೇ ಇದ್ದೇವ್ರಿ ಅಂತ ಹೇಳಿದ್ರಿ. ತುಂಬಾ ಖುಷಿ ಆಯ್ತ್ರಿ ನಿಮ್ಮನ್ನ ನೋಡಿ. ಯಾಕಂದ್ರೆ ಇವರು ನಾವು ನೋಡಿದಿಲ್ರಿ ಮೊದ್ಲ, ಈಗ ನೋಡಿದ್ವಿ. ನೋಡಿ ತುಂಬಾ ಖುಷಿ ಆಯ್ತು. ನಾವ್ ಇವ್ರು ಯಾತ್ರಾ ಮಾಡೋದು ಎಲ್ಲ ನೋಡಿವಿ. ಇವಾಗ ಗಿಡ ನೆಡಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಗುಂಡಿ ತೋಡ್ತಾ ಇದೀವಿ. ದಾರಿ ಅಂತೀವಿ ನಾವು. ಅದಕ್ಕೆಲ್ಲ ಮತ್ತೆ ಬಾಳ ಕಾಡು ಪರಿಸರ ದಿನ ಇರೋ ಕಾರಣದಿಂದ ನಾನು ಗಿಡ ನೆಟ್ಟು ಭೂಮಿಗೆ ಬಿಟ್ಟು ಇವತ್ತು ಜರಟ್ಗಿ ಗ್ರಾಮದಿಂದ ನಾನು ಇಲ್ಲಿಗೆ ಹೋಯ್ತಾ ಇದ್ದೀನಿ. ಪರಿಸರ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಮರಿ ಕಲ್ಯಾಣ ತೆರಡ್ಗಿ ಏನೋ ಒಂದು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದ ಒಂದು ವಿಶಿಷ್ಟತೆ, ಇವತ್ತು ಇಲ್ಲಿನ ಒಂದು ದೇವಾಲಯ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡ್ತಾ ಇರಿ. ಸುಕ್ಷೇತ್ರ ಮರಿಕಲ್ಯಾಣ ಒಂದೇ ಹೆಸರಾದ ಜೇರಟಗಿ ಗ್ರಾಮದಲ್ಲಿ ಹಲವಾರು ದೇವಸ್ಥಾನಗಳು, ಶರಣ ಪರಂಪರೆಯ ದೇವಸ್ಥಾನಗಳು ಇದಾವೆ. ಚನ್ನಬಸವೇಶ್ವರ ದೇವಸ್ಥಾನ, ನೀಲಗಂಗಾಂಬಿಕೆ ದೇವಸ್ಥಾನ, ಸಿದ್ದರಾಮೇಶ್ವರ ದೇವಸ್ಥಾನ, ರೇವಣಸಿದ್ದೇಶ್ವರ ದೇವಸ್ಥಾನ, ಮುತ್ತಪ್ಪಯ್ಯ ಶರಣ ದೇವಸ್ಥಾನ, ಶರಣ ಬಸವೇಶ್ವರ ದೇವಸ್ಥಾನ, ಹಲವಾರು ಶರಣರ ದೇವಸ್ಥಾನಗಳು ಜೇರಟಗಿ ಗ್ರಾಮದಲ್ಲಿದ್ದಾವೆ. ಇಲ್ಲಿ ಶರಣ ಪರಂಪರೆ ಇರುತ್ತದೆ. ಗೌರಿ ಹುಣ್ಣಿಯಾದ 7 ದಿನಕ್ಕೆ ರಥೋತ್ಸವ ನಡೀತದೆ. ಬಹಳ ವಿಜೃಂಭಣೆಯಿಂದ ಆಗುತ್ತದೆ. ನಾನಾ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಜಾತ್ರೆ ಬಹಳ ಚೆನ್ನಾಗಿ ಆಗುತ್ತದೆ. ಇಲ್ಲಿ ಬಹಳ ಭಕ್ತರು ಇದ್ದಾರೆ. ಶರಣ ಪರಂಪರೆ ಶರಣರೆಲ್ಲ ಕಲ್ಯಾಣದಿಂದ ಈ ಕಡೆ ಬರುವಾಗ ಇಲ್ಲಿ ಸ್ವಲ್ಪ ತಂಗಿದ್ದು ಮುಂದುಗಡೆ ಸಂಚಾರ ಮಾಡಿರ್ತಾರೆ. ಚನ್ನಬಸವೇಶ್ವರರು ಭಕ್ತರಿಗೆ ಎಲ್ಲ ಅವಾಗ ಉದ್ಧಾರ ಮಾಡುತ್ತಾರೆ. ಅವ್ರೇನ ಅದಕ್ಕೆ ಹರಕೆಗಳನ್ನ ತೀರಿಸ್ತಾರೆ. ಅವ್ರಿಗೆಲ್ಲ ಸದಾವಕಲ್ಲಿಂದ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ನೆಲೆ ನಿಂತಿದ್ದಾರೆ. ಹೇಗಾಯ್ತು ಈ ಲಿಂಗ ನೋಡ್ರಿ, ಚನ್ನಬಸವೇಶ್ವರರು ಉಳುವಿಗೆ ಸಂಚಾರ ಮಾಡುತ್ತಿದ್ದಾಗ ಇಲ್ಲಿ ಊರಿಗೆ ಬಂದ್ರು. ಇಲ್ಲೆಲ್ಲ ಇದ್ದು ಮಾಡಿ ಇಲ್ಲೆಲ್ಲ ಭಕ್ತರಿಗೆ ಉದ್ಧಾರ ಮಾಡಿ ಎಲ್ಲ ಊರಾಗೆಲ್ಲ ಬಾಳ ಬಡತನ ಇತ್ತ. ಅವಾಗ ಬಾಳ ಇದು ಇತ್ತ, ಕಷ್ಟಗಳಿದ್ದು ಭಕ್ತರ ಕಷ್ಟಗಳನ್ನ ಕೇಳಿ ಉದ್ಧಾರ ಮಾಡಿ ಮುಂದೆ ಮತ್ತು ಉಳುವಿಗೆ ಅವರು ಪ್ರಯಾಣವನ್ನ ಮುಂದುವರಿಸ್ತದ್ರಿ. ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪ್ರಯಾಣ ಮುಂದುವರಿಸ್ತದ್ರಿ. ಮತ್ತೆ ಇನ್ನೂ ಡೀಟೇಲ್ ಗಳನ್ನ ತಿಳ್ಕೊತೀನಿ. ಇದು ನೀಲಗಂಗಾಂಬಿಕೆ ಅಂತಂದ್ರೆ ಏನು? ನೀಲಗಂಗಾಂಬಿಕೆ ಅಂದ್ರೆ ಇವರು ಶರಣೆಯರು. ಇವರು ಎಲ್ಲ ಕಲ್ಯಾಣ ಶರಣ ಜೋಡಿ ಸಂಚಾರ ಮಾಡ್ಕೊತ ಬಂದಾರ್ರಿ. ಇವರು ಸ್ಥಳ ಎಲ್ಲೇರಿ ಸಿಂದಗಿ ಒಂದ್ ದೇವಸ್ಥಾನ ಅದ. ಇವ್ರು ಚನ್ನಬಸವೇಶ್ವರ ತಂಗಿ. ಎಲ್ಲಾ ಶರಣರ ಜೋಡಿ ಪ್ರಯಾಣ ಮಾಡ್ಕೊತ ಮುಂದುವರೆಸಿದ್ರಿ ಇವ್ರು. ಅಲ್ಲಿ ಕೂಡಲ ಸಂಗಮ್ ಹೋದ್ರಿ ಇವ್ರು. ಮುಂದ ಎಲ್ಲ ಒಂದಿಷ್ಟು ಜನ ಶರಣರು ಉಳುವಿ ಕಡೆ ಪ್ರಯಾಣ ಮಾಡಿದ್ರು. ಓಕೆ, ನೋಡ್ರಿ, ಆಶ್ಚರ್ಯವಾದ ಒಂದು ಅದ್ಭುತವಾದ ಒಂದು ಪ್ಲೇಸ್ ಬಂದಿದ್ದೀನಿ.
ನೀಲಗಂಗಾಂಬಿಕೆ ದೇವಸ್ಥಾನ ಹಿಂದೆ ಶಿಡ್ಲಗುಂಡ ಇದೆ, ಬಾವಿ ಒಳಗೆ ದೇವಸ್ಥಾನ ಇದೆ. ಅಲ್ಲಿ ಬಾವಿ ನೀರು ಸಿಹಿ ಇದಾವೆ. ಬಾವಿಯಲ್ಲಿ ಮುತ್ತಪ್ಪ ಶರಣರು ಅಲ್ಲಿ ಭೀಮಾ ನದಿಗೆ ಪೂಜಾಕ್ ಹೋಗ್ತಿದ್ರು. ಪೂಜಾಕ್ ಹೋಗೋಣ ಏನ್ ಸುದ್ದಿ, ಅವ್ರು ಗಂಗಾ ಮಾತೆಯನ್ನ ಆರಾಧಿಸಿದ್ರು. ಅವ್ರ ಭಕ್ತಿಗೆ ಅವ್ರದ್ದು ಗಂಗಾಂಬಿಕೆ ಏನ್ ಮಾಡ್ತಾರ ಅಂದ್ರೆ ಇಲ್ಲೇ ಒಂದು ಶಿಡ್ಲಗುಂಡದ ರೂಪದಲ್ಲಿ ಶಿಡ್ಲು ಹೊಡೆದು ಅಲ್ಲೇ ಒಂದು ಬಾವಿಯನ್ನ ಇದು ಮಾಡಿ ಅವರಿಗೆಲ್ಲ ನೀರಿಗೆ ಅನುಕೂಲ ಮಾಡಿಕೊಡ್ತಾರ ಮುತ್ತಪ್ಪ ಶರಣ ನೀಲಗಂಗಾಂಬಿಕೆ ಭಕ್ತಿಗೋಲು. ಆದ್ರೂ 53 ವರ್ಷ ಅಂತ 53 ವರ್ಷ ರೀ. ಹಿಂದೆ ರಥ ಇತ್ರಿ, ಹಾ ಅದು ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿ ಹೋಯ್ತು. ಅದು ಅಲ್ಲಿರೋದ್ರಿ. ಅದು ಬೇರೆ ಅದ್ರಿ, ಹಾ ರೀ. ಎಲ್ಲ ಇದಾಗ್ಯದ್ರಿ ಅತಿಥಿಯರ. ಹಾ ರೀ. ಇದು ಹೊಸದ್ 53 ವರ್ಷ ಐತ್ರಿ. ಇದ್ ಮಾಡಿ ಹಾ ರೀ. 6 ಚಕ್ರ ಇದಾವ್ರಿ ಅಲ್ಲಿ. ಹಾ ರೀ. ಗೌರಿ ಹುಣ್ಣಿ ಆದ್ 7 ದಿನಕ್ಕೆ ರಥೋತ್ಸವ ಆಗುತ್ತದೆ. 4 ದಿನ ಸಣ್ಣ ತೇರು, 5ನೇ ದಿನಕ್ಕೆ ದೊಡ್ಡ ತೇರು. ಓಕೆ ಓಕೆ. ದೇವಸ್ಥಾನ, ಆ ದೇವಸ್ಥಾನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ನನಗೆ ಒಳ್ಳೇದಾಗಿರುತ್ತೆ ಅಂತ ನಾನು ಕೇಳ್ಕೊತೀನಿ. ಹಾ ಹೇಳಿ. ಜಗದ್ಗುರು ರೇವಣ ಸಿದ್ದೇಶ್ವರು ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಜಗತ್ತನ್ನ ಸಂಚಾರ ಮಾಡುತ್ತಾ ಇಲ್ಲಿ ಜೇರಟಿಗೆ ಬಂದ್ರು. ಜೇರಟಿ ಬಂದು ಇಲ್ಲಿ ಭಕ್ತರ ಕೆಲವರು ಕಷ್ಟಗಳನ್ನ ಅರಿತು ಅವರಿಗೆಲ್ಲ ಉದ್ಧಾರ ಮಾಡಿ ಎಲ್ಲಾ ಮಾಡಿ ಇಲ್ಲೆಲ್ಲ ಲಿಂಗ ಸ್ಥಾಪನಾ ಮಾಡಿದ್ರು ಹಾ ರೀ. ಗುರು ರೇವಣ ಸಿದ್ದೇಶ್ವರ. ಹಾ ರೀ. ಅವ್ರು ಮುಂದ ಮತ್ತ ಇಲ್ಲಿ ಅವರು 3 ವರ್ಷಕ್ಕೊಮ್ಮೆ ಅವ್ರ ಪಾದಕ್ಕೆ ಬರ್ತಾವ್ರಿ. ಪಾದರಕ್ಷೆಗಳು ಚೆಮ್ಮವಿಗೆ 3 ವರ್ಷಕ್ಕೊಮ್ಮೆ ಬರುತ್ತವ್ರಿ. ಹಾ ರೀ. ಭವ್ಯ ಪರಂಪರೆಯಾದಂತ ದೇವಸ್ಥಾನ, ಜಾತ್ರಾ ವಿಶೇಷ ಆಗ್ತದೆ. ದೇವಸ್ಥಾನ ಪೂಜಾಕ ಗೀಜಾಕ ಬಾಯಿ ನೀರ್ ಚಲೋ ಇತ್ತು, ಯೂಸ್ ಮಾಡ್ತಿದ್ರು. ಪೂಜಾಕ್ ಯೂಸ್ ಇತ್ತು, ಹೊಲಕ್ಕ ಬಿಡ್ತಿದ್ರು. ಅಲ್ಲಿ ಪಂಪ್ ಸೆಟ್ ಇತ್ತು, ಹೊಲಕ್ಕ ಯೂಸ್ ಇತ್ತು, ಎಲ್ಲಾ ಇತ್ತು. ಸ್ವಲ್ಪ ಬಾವಿಗೆ ಹಾಳ್ ಬಿದ್ದಿದೆ ಅಂದ್ರೆ ಕಡ್ಡಿ ಸ್ವಲ್ಪ ಕಸ ತುಂಬಿಕೊಂಡಿದೆ. ಅದ್ರಲ್ಲಿ ನೀರು ಒಂದ್ ಸ್ವಲ್ಪ ಗಲೀಜ್ ಆಗಿಬಿಟ್ಟಿದೆ. ಅದು ಯಾರು ಯೂಸ್ ಮಾಡಕ್ ತಯಾರಿಲ್ಲ, ಸ್ವಚ್ಛತೆನೆ ಮಾಡಕ್ ತಯಾರಿಲ್ಲ. ಯಾಕೆಂದ್ರೆ ನಿಮ್ಮೂರ್ ತಾನೆ ಅದು ನಿಮ್ಗೋಸ್ಕರ ಎಷ್ಟೋ ಜನಕ್ಕೆ ನೀರ್ ಕೊಟ್ಟಿದೆ. ಹೌದು. ಅದ್ರ ಸಲುವಾಗಿ ನಾನ್ ಹೇಳ್ತಾ ಇರೋದೇನಂದ್ರೆ ಸ್ವಲ್ಪ ಕ್ಲೀನ್ ಮಾಡಿ ಅಂತ ಹೇಳಿ. ಏನ್ ಮಾಡಿ ಮಾಡ್ತೇವೆ, ಅವಶ್ಯವಾಗಿ ಮಾಡಿಸ್ತೇವೆ ಹೇಳಿ ಎಲ್ಲ ಎಲ್ಲ ಕರೆದು ಮಾಡಿ ಹೇಳಿ ಅವಶ್ಯ ಮುಂದೆ ಮಾಡಿಸ್ತೇವೆ. ಬರ್ರಿ, ಇವಾಗ ಈ ವಿಡಿಯೋ ಇಲ್ಲಿ ಎಂಡ್ ಆಗಿರುತ್ತಾ. ಈಗ ಜರಟಗಿಯಿಂದ ನಾನು ಸಿಂದಗಿಗೆ ಬರ್ತಾ ಇದ್ದೀನಿ. ಎಲ್ರು ಆದಷ್ಟು ಜನ ಸಿಂದಗಿಯಲ್ಲಿ ನನ್ನ ಭೇಟಿ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ಜಲ್ದಿ ಹೋಗಿ ಅಲ್ಲಿ ಮೀಟಪ್ ಇಟ್ಟಿರ್ತೀನಿ, ಬನ್ನಿ. ನೋಡ್ರಿ ಅಣ್ಣವ್ರು ಈಗ ನೀರಿನ ಬಾಟ್ಲಿ ಕೊಟ್ಟಾರ್ರಿ ಕುಡ್ಲಾಕ. ಪಾಪ ಇಲ್ಲೇ ಜರಡ್ಗ್ಯಾಗ ಇದ್ದೀನ್ರಿ. ಇಲ್ಲಿ ನೋಡ್ರಿ ಈಗ ಜರಡ್ಗೆ ಅಲ್ಲದ ನೋಡ್ರಿ. ಇಲ್ಲೊಂದು ಯಾವ್ದಾರ ಇದು ಶಾಪ ರಾಘವೇಂದ್ರ ಟಿಫಿನ್ ಸೆಂಟ್ರ, ಟೀ ಪಾಯಿಂಟ್. ಓಕೆ, ಟೀ ಪಾಯಿಂಟ್. ಈ ತಮ್ದರೆಲ್ಲ ಈಗ ಅಲ್ಲೇ ನಿಂತಿರು. ನಂಗ್ ಕರ್ದು ಅಣ್ಣ ಬರ್ರಿ ಚಾ ಕೊಂಡ್ ಹೋಗಟ್ರಿ ಅಂತ ನಾ ನಿಂತ್ರಿ. ನಾ ಚಾ ಕುಡಿಯಲ್ರಿ, ಅದಕ್ಕೆ ಈಗ ಒಂದ್ ನೀರಿನ ಬಾಟ್ಲಿ ತಗೊಂಡಿನ್ರಿ. ತುಂಬಾ ಖುಷಿ ಆಯ್ತಣ್ಣ ನಿಮ್ಮನ್ ನೋಡಿ. ಹಿಂಗೆ ಹ್ಯಾಪಿ ಆಗಿರ್ರಿ, ಸರಿನಾ? ಬರ್ಕರಿ. ನನಗ ಇಬ್ಬರ ತಂದರ್ ಸಿಕ್ಕ್ಯಾರ. ಅವ್ರಂತಾರ ನಂದ ಇನ್ಸ್ಟಾಗ್ರಾಮ್ ಐಡಿ ಕೊಡ್ರಿ ಅಂತ. ನೋಡ್ರಿ ಇವ್ರಿಬ್ಬರ್ ಸಿಕ್ಕ್ಯಾರ. ಪಾಪ ಯಾವ್ರಿ? ಮಾನ್ಸುಣ್ಗಿ ಎಲ್ಲಿ ಬರ್ತದ? ಇಲ್ಲೇ ಬರ್ತದ. ಹಿಂಗ ನೋಡ್ರ ಗಾಡಿ ನೋಡಿ ಹೊಂಟ್ರಾಗ. ಜೈ ಶ್ರೀರಾಮಣ್ಣ, ನಮಸ್ಕಾರ. ಆರಾಮ? ಆರಾಮ್ ತಮ್ಮಿ? ಆರಾಮಣ್ಣ. ಹಾ, ಯಾಕೆ ನಡೆದ್ರಿ? ಚಟಿಗೆ. ನಾವ್ ಸಿಂದಗಿ. ಏನ್ ಮಾಡತ್ತೀರಿ? ನಾವು ಶ್ರೀಲಂಕಾ ನಡೆದೋಣ. ನಮಸ್ಕಾರ ರೀ ಅಣ್ಣ. ನಮಸ್ಕಾರ ರೀ. ನಿಮ್ಗ ಹೇಳ್ರಿ. ಆರಾಮದಿರಲ್ರಿ ಅಣ್ಣ? ಎಲ್ಲ ಆರಾಮ್ರಿ. ಹ್ಯಾಪಿ ಜರ್ನಿ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಆಯ್ತ್ರಿ. ನೋಡ್ರಿ ಈಗ ಇಲ್ಲಿ ಟ್ರ್ಯಾಕ್ಟರ್ದಾಗ ಒಬ್ಬ ಅಣ್ಣವ್ರು ಸಿಕ್ಕಿರಿ ಇಬ್ಬರು. ಈಗ ಒಬ್ಬ ಅಣ್ಣ ನಮಸ್ಕಾರ ಅಣ್ಣ. ಈಗ ಇಲ್ಲೊಬ್ಬರ ಅಣ್ಣ ನಿಂತಾರ. ಟ್ರ್ಯಾಕ್ಟರ್ ನೋಡಿ ದೊಡ್ಡದ ನಿಂದರ್ಸಿ ಮಾತಾಡ್ಸ್ಲತ್ತಾರ. ಪಾಪ ತುಂಬಾ ಖುಷಿ ಆಯ್ತಣ್ಣ ನಿಮ್ಮನ್ನ ನೋಡಿ. ಮತ್ತೇನಣ್ಣ ಮತ್ತೇನಿಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಹೆಸರು ಎಂದಣ್ಣ? ಗೌಡ್ರ ಹುಡುಗ ಅಂತ. ಇವ್ರಿಗೆ ಫಾಲೋ ಮಾಡ್ರಿ. ಯಾಕಂದ್ರು ಪಾಪ ಎಲ್ಲರಿಗೆ ಬೆಳ್ಯಾಕ ಚಾನ್ಸ್ ಕೊಡ್ಬೇಕು. ನೀವ್ ಒಬ್ರೇ ಬೆಳೆದಿರಿ ಅಂತ ತಿಳ್ಕೊಬಾರ್ದು. ಅದ್ರ ಸಲಕ ಅಣ್ಣನ ಐಡಿ ಅಂತ ಗೌಡ್ರ ಹುಡುಗ ಅಂತ ಒಂದು ಐಡಿ ಇದ, ಸರ್ಚ್ ಮಾಡ್ರಿ. ಪಾಪ ಅಣ್ಣಗ ಸಪೋರ್ಟ್ ಮಾಡ್ರಿ ಅಂತ ಹೇಳುತ್ತಾ ನಾ ಸಿಂಗಿಗೆ ನಡೆದೀನಿ. ಬರ್ರಿ ಹೋಗಮ್ಮಿ. ನೋಡ್ರಿ ಈಗ ನಮ್ದು ಬಸವ ಕಲ್ಯಾಣದಾಗ ಕಿಟ್ಟದವ್ರು ಸಿಕ್ಕ್ಯಾರ್ರಿ. ಯಾಕರಿ ನಮಸ್ಕಾರ ರೀ. ನಮಸ್ಕಾರ ರೀ. ನೀವ್ ವಿಡಿಯೋ ಮಾಡಂತೀರಿ ಅಲ್ವಿ ಅಲತ್ತರಿ ನಿಮ್ ವಿಡಿಯೋ.
ಆಟೋಮೆಟಿಕ್ ಆಯ್ತು ಅದು. ನಮಸ್ಕಾರ. ನೋಡ್ರಿ ಇಲ್ಲಿ ನೋಡ್ರಿ ಇವ್ರು ಕಿಟ್ಟದವ್ರ ಯಾರ ಅಂತ ಎಲ್ಲಾರು ಇವ್ರು 4 ಮಂದಿ ಕಿಟ್ಟದವ್ರ ಅಂತ್ರಿ. ಇವ್ರೆಲ್ಲ ಗುಲ್ಬರ್ಗದವ್ರಿ, ನೀವೊಬ್ಬ ಕಿಟ್ಟದವ್ರ ಇದ್ದೀರಿ ನೋಡ್ರಿ. ಇವರೆಲ್ಲ ಕಿಟ್ಟದವ್ರು ಮತ್ತ ಇವರೆಲ್ಲ ಮುಗರು ಗುಲ್ಬರ್ಗದವ್ರ ಅಂತ. ತುಂಬಾ ಖುಷಿ ಆಯ್ತ್ರಿ ನಿಮ್ಮನ್ನ ನೋಡಿ. ಹೋಗ್ಬರ್ರಿ, ಹ್ಯಾಪಿ ಜರ್ನಿ. ಹಾ ರೀ, ಇಲ್ಲಿಂದ ಅಲ್ಲಿವರೆಗೆ ಶ್ರೀಲಂಕಾವರೆಗೂ ಜರ್ನಿ ಸುಖಕರವಾಗಿರ್ಲಿ ಅಂತ ಹೇಳಿ ನಮ್ ಕಡೆಯಿಂದ ಹಾರೈಸಿ. ಓಕೆ ರೀ. ನೋಡ್ರಿ ಈಗ ವಡಪಾವ್ ತಿನ್ನತ್ತೀನ್ರಿ, ಪೀಸ್ ಎಲ್ಲ ತಿಂತಾರೆ ಅಕ್ಕೆ ವಡಪಾವ್ ತಿನ್ನತ್ತೀನಿ. ವಡಪಾವ್ ನೋಡ್ರಿ ರೋಡ ಅಲ್ಲಿ ಅದ್ರ ಬಾಜು ನನ್ ಸೈಕಲ್ ಅದ. ಈಗ ನಾ ಸುಗಿ ಇನ್ನೊಂದ್ 15 ಕಿಲೋಮೀಟರ್ ಅಂತ ಹೋಗಿ ರೀಚ್ ಆಗನ್ ಜಲ್ದಿ. ನಮ್ಮ ಒಂದು ಫಾಲೋವರ್ಸ್ ಸಿಕ್ಕ್ಯಾರ್ರಿ, ನಮಸ್ಕಾರ ರೀ. ನಮಸ್ಕಾರ. ನೋಡ್ರಿ ನನ್ಗ ವಿಡಿಯೋ ನೋಡ್ತಾರ ಅಂತ ಡೈಲಿ ನೋಡ್ತೀನಿ ವಿಡಿಯೋ ನಮ್ದು ನಾನು. ಹಾ ರೀ, ಪ್ರತಿನಿತ್ಯ ಫಾಲೋ ಮಾಡ್ತೀನಿ ನಾನು. ಹಾ ರೀ, ತುಂಬಾ ನಿಮ್ ಕೇದಾರ್ನಾಥ್ ಜರ್ನಿ ನೋಡಿನಿ. ಹಾ ರೀ, ತುಂಬಾ ಸುಮಾರು ವಿಡಿಯೋಗಳು ನೋಡಿನಿ ನಾನು. ನಿಮ್ಗೆ ಅದು ನೀವೇನ್ ನನಗೆ ಗೊತ್ತಿಲ್ಲ, ಇವತ್ತು ಸಿಕ್ಕಿರಿ ನನಗ. ಹಾ ರೀ, ಹಾ ರೀ, ಹಾ, ನಾನು ಫ್ಯಾನ್ ನಾನು. ಹಾ ರೀ, ಥ್ಯಾಂಕ್ ಯು ಸೋ ಮಚ್ ರೀ. ಈಗ ಫುಲ್ ಬಿಸಿಲದ ರೀ, ಉಂಡಿ ಹರಿಯೋದು ಬಿಸಿಲಾಗ್ಯದ. ಅದಕ್ಕೆ ಈಗ ಒಬ್ಬರು ಅಣ್ಣರು ಗಾಡಿ ನಿಂದ್ರಸ್ರು, ನನ್ ಸಂಗಟ್ ಮಾತಾಡ್ಸರು, ನಾವು ಮುಂದಕ್ ಹೋದ್ರು ಅವ್ರವ್ರು. ಮತ್ತೀಗ ಇಲ್ಲಿ ಬಂದು ಸಿಕ್ಕ್ಯಾರ. ಅಣ್ಣ ನಮಸ್ಕಾರ ರೀ. ಅಲ್ಲಿ ಮೀಟ್ ಆದ್ರಿ ಮತ್ತೆ ಇಲ್ಲಿ ಮಾತು ಬರ್ತೀನಿ ಅನ್ಕೊಂಡ್ ನಾ ಸುಮ್ ಸಂಕಟ್ ಬಂದ ಏನ್ ಗಾಡಿ ಬಂದಲ್ಲ. ಹಾ ರೀ, ಹಾ ರೀ, ಅಲ್ಲಿ ಬರ್ತಾ ಇದೆ ನೋಡಿ, ಯಾವ ತರ ಲೆವೆಲ್ ಬರ್ತಾ ಇದೆ ಗುರುವೆ ಟ್ರ್ಯಾಕ್ಟ್ರು. ವಾ ಮುಗರ ಅಂದ್ರ ಹೊಂಟ್ರ ಗಾಡಿ ಬೇಡ ಬಂದ್ರ ನೋಡ್ರಿ. ನಮಸ್ಕಾರ ಅಣ್ಣ. ನಾಣ ಟಂಕ ನಡ್ದೀನಿ ಅಣ್ಣ. ಹಾ ಯಾವ ಇಲ್ಲ ಅಣ್ಣ, ಬೀದರ್ ಅಣ್ಣ. ಹಾ ಅಣ್ಣ, ಸಂಚಾರಿ ಪ್ರದೀಪ್ ಅಣ್ಣ. ಅಲ್ಲೆಲ್ಲ ನೀರ್ ಇಲ್ಲಿ ಸಣ್ಣ ಹುಡುಗರು ಸಿಕ್ಕ್ಯಾರ. ಇಲ್ಲೆಲ್ರ ದೇವಸ್ಥಾನ ಅದ ಎಲ್ಲಿ? ಇಲ್ಲೇ ಅದ. ಸರಿ ಅಂತ ಆಯ್ತು, ಇಲ್ಲೇ ಅದ ಅಂತ್ರಿ. ನಾನ್ ನೋಡ್ತೇನ್ರಿ. ನಮಸ್ಕಾರ. ನೋಡಿ ಇವತ್ತು ನಾನ್ ಸಿಂದಗಿಗ್ ಬಂದಿದ್ದಲ್ಲ, ಅದ್ರ ಸಲುವಾಗಿ ಬಂದಿದಾರೆ ನಿಖಿಲ್ ಅಣ್ಣ. ಅಣ್ಣ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಅಣ್ಣ ಶ್ರೀಲಂಕಾಕ ಸೈಕಲ್ ಮೇಲೆ ಹೊಂಟಾರ. ಈ ಅಣ್ಣರಿಗೆ ಎಲ್ಲಾರು ಸಪೋರ್ಟ್ ಮಾಡ್ರಿ. ನಿಮ್ ಊರಿಗೆ ಬಂದ್ರ ಅಣ್ಣರ್ಗೊಂದು ಜಾಗ ಕೊಡ್ರಿ. ಯಾರ ನೀರಿನ ಬಾಟ್ಲಿ, ಕೋಲ್ಡ್ ಡ್ರಿಂಕ್ಸ್ ಎಲ್ಲಾರು ಕೊಡಿಸ್ರಿ. ಹೆಲ್ಪ್ ಮಾಡ್ರಿ ಎಲ್ಲಾರು ಒಟ್ಟ. ನೋಡ್ರಿ ಇವ್ರೆಲ್ಲಾ ನಾ ಇಲ್ಲಿ ಬಂದೀನಿ ಅಂತ ಇವ್ರೆಲ್ಲಾ ಬಂದಾರ್ರಿ. ಎಲ್ಲರೂ ಶ್ರೀಲಂಕಾ ಕೊಟ್ಟಾರ. ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ರಿ. ಸೇಫ್ಟಿಯಾಗಿ ಕಳ್ಸಮ್ರಿ ಅಲ್ಲಿ ಶ್ರೀಲಂಕಾ ತನ ಅವ್ರಿಗೆ. ನೋಡ್ರಿ ನಿನ್ನ ಇವ ಅಣ್ಣ ನಂಗ ಸಿಕ್ಕಿ ತುಂಬಾ ಪ್ರೀತಿ ವಿಶ್ವಾಸ ಕೊಟ್ಟು ಮತ್ತ ಇವತ್ತ ಊಟ ಗೀಟ ಎಲ್ಲ ಮಾಡ್ಸಿ ಮತ್ತ ಇದು ಮಲ್ಲಿಕಾರ್ಜುನ್ ಲಿಂಗಾಯತ್ ಖಾನಾವಳಿದಾಗ ಮೊಕೊಲಾಕ್ರಿ. ಈಗ ಇವ್ರದ ನೋಡ್ರಿ, ಇವ್ ಅಂಕಲ್ದು ಮಮ್ಮೋರ್ದು. ಇದ್ರೊಳಗ ನಂಗ ಮೊಕೊಲಕ ಜಾಗ ಸಿಕ್ಕಿದ್ರಿ. ಯಾಕಂದ್ರು ಇದು ಯಾರ್ದಿಂದ ಆಗಿತ್ತು ಅಂತಂದ್ರು ಇವ್ರದಿಂದ ಆಯ್ತ್ರಿ. ತುಂಬಾ ಖುಷಿ ಆಯ್ತ್ರಿ ಇವ್ರದೆಲ್ಲ ನೋಡಿ. ಇವ್ರೆಲ್ಲಾ ಇವ ಅಣ್ಣ ಈ ಹೋಟೆಲ್ದು ಓನರ್, ಇವ್ರ ಬಿ ಓನರ್. ಇನ್ನೊಬ್ಬ ಎಲ್ಲದನ್ನು ಈಗ ಇವ ಸಣ್ಣ ತಮ್ಮಲ್ಲ. ಹಾ ನೋಡ್ರಿ ಯಾಕೋ ಓಡತನ್ರಿ. ಬರ್ರಿ ಜರ್ನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೋಡ್ರಿ ನಾವ್ ಇವಾಗ ಬಂದಿರೋದು ಸಿಂದಗಿ ಬಜಾರ್ಗೆ. ಏನಕ್ಕೆ ಅಂದ್ರೆ ನನ್ನ ಪ್ಯಾಂಟ್ ಹರಿದೋಗಿರೋ ಕಾರಣದಿಂದ ನಾನು ಸಿಂದಗಿ ಬಜಾರ್ಗೆ ಬಂದಿದ್ದೀನಿ. ಯಾರ ಜೊತೆ ಅಂತಂದ್ರೆ ಇವ್ ಅಣ್ಣನ್ ಜೊತೆ ಬಂದಿದ್ದೀನಿ. ತುಂಬಾ ಒಳ್ಳೆ ವ್ಯಕ್ತಿ. ಬನ್ನಿ ಇವ್ರೊಂದು ಹೋಟ್ಲಿದೆ, ಹೋಟ್ಲು ತೋರಿಸ್ತೀನಿ ನಿಮ್ಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.